ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜನರಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ಗ್ರಾಮಾಂತರ ಜಿಲ್ಲೆಗಳಿಗೆ ಸಾಮಾನ್ಯ ಆಧಾರಿತ ಬಸ್ ಸೇವೆ. ರಾಮನಗರ, ಕುಣಿಗಲ್, ಚಿಕ್ಕಬಳ್ಳಾಪುರಕ್ಕೆ ಸಿಟಿ ಲೋಕಲ್ ಬಸ್ ಇನ್ನು ಮುಂದೆ. ವೋಲ್ವೋ ಬಸ್ ಮಾತ್ರ ಕಾರ್ಯಾಚರಣೆ ನಡೆಸ್ತಾ ಇದ್ದಂತಹ ಬಿಎಂಟಿಸಿ ಆಲ್ಟೋ ಬಸ್ ಜೊತೆಗೆ ಸಾಮಾನ್ಯ ಬಸ್ ಸಂಚಾರ ಸಹ ಆಗುತ್ತೆ. ಇನ್ನು ಮೇಲೆ ಸಾಕಷ್ಟು ಜನರಿಗೆ ಇದು ಹೆಲ್ಪ್ ಆಗುತ್ತೆ. ಸಾಕಷ್ಟು ಟೈಮಿಂದನೂ ಸಹ, ತುಂಬ ದಿನಗಳಿಂದನೂ ಸಹ ಈ ಮಾತು ಕೇಳಿ ಬರ್ತಾ ಇತ್ತು, ಬೇಕು ಆ ಭಾಗಕ್ಕೆ ಒಂದು ಬಸ್ಸು ಅಂತ ಹೇಳಿ. ಇದೀಗ ಬೆಂಗಳೂರು ಹತ್ತಿರ ಜಿಲ್ಲೆಗಳಿಗೆ ಬಿಎಂಟಿಸಿ ಬಸ್ ವಿಸ್ತರಣೆ ಆಗಿರುವಂಥದ್ದು. ಇದೀಗ ಸಾಮಾನ್ಯ ಆಧಾರಿತ ಬಸ್ ಸೇವೆಗೆ ಬಿಎಂಟಿಸಿ ತೀರ್ಮಾನವನ್ನ ಮಾಡಿಕೊಂಡಿರುವಂಥದ್ದು. ಆಲ್ಟೋ ಬಸ್ಗಳಲ್ಲಿ ಮಹಿಳೆಯರಿಗೆ ಶಕ್ತಿ ಯೋಜನೆ ಇಲ್ಲ, ಶಕ್ತಿ ಯೋಜನೆ ಇರೋದಿಲ್ಲ. ಸರಿಯಾಗಿ ಕೇಳಿಸ್ಕೊಳ್ಳಿ. ಫ್ರೀ ಬಸ್ ಅಂತ ಹೇಳಿ ಆಧಾರ್ ಕಾರ್ಡ್ ತೋರಿಸಿದ್ರೆ ಫ್ರೀಯಾಗಿ ಕರ್ಕೊಂಡು ಹೋಗಲ್ಲ, ನಿಮ್ಮನ್ನು ಅಲ್ಲೇ ಇಳಿಸೋಗ್ತಾರೆ, ದುಡ್ಡು ಕೊಡಲೇಬೇಕು. ವೋಲ್ವೋ ಬಸ್ ಮಾತ್ರ ಕಾರ್ಯಾಚರಣೆ ನಡೆಸ್ತಾ ಇದ್ದಂಥ ಬಿಎಂಟಿಸಿ ಇದೀಗ ಬೆಂಗಳೂರು ಹತ್ತಿರ ಜಿಲ್ಲೆಗಳಿಗೆ ಬಿಎಂಟಿಸಿ ಬಸ್ ಸೇವೆಯನ್ನು ವಿಸ್ತರಣೆ ಮಾಡಲಾಗ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನೋಡಿ, ಈಗ ಗ್ರಾಮಾಂತರ ಜಿಲ್ಲೆಗಳಿಗೆ ಸಾಮಾನ್ಯ ಆಧಾರಿತ ಬಸ್ ಸೇವೆಯನ್ನು ಕಲ್ಪಿಸಲಾಗ್ತಾ ಇದೆ. ಯಾವ್ಯಾವ ಡಿಸ್ಟಿಕ್ಗಳಿಗೆ ಈ ಸೇವೆ ಆಗುತ್ತೆ? ಸಾಕಷ್ಟು ಟೈಮಿಂದನೂ ಸಹ ಈ ಮಾತುಗಳು ಕೇಳಿ ಬರ್ತಾ ಇತ್ತು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಕೃಷ್ಣ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ, ಡೀಟೇಲ್ಸ್ ಕೊಡ್ತಾ ಹೋಗಿ. ಕೃಷ್ಣ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಿರೀಕ್ಷಾ, ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಇಷ್ಟು ದಿನ ಕೇವಲ ಬಿಎಂಟಿಸಿ ಬಸ್ ಕೇವಲ 25 ಕಿಲೋಮೀಟರ್ ಮಾತ್ರ ಸಂಚಾರವನ್ನ ಮಾಡ್ತಾ ಇತ್ತು. ಆದ್ರೆ 25 ಕಿಲೋಮೀಟರ್ ಸಂಚಾರ ಮಾಡ್ತಿರೋ ಬೆನ್ನಲ್ಲೇ ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲೂ, ಅದರ ಪ್ರಮುಖವಾಗಿ ಬೆಂಗಳೂರಿನ ಹೊರವಲಯದಲ್ಲೂ ಕೂಡ ಸಾಕಷ್ಟು ರೀತಿಯಲ್ಲಿ ಬಿಎಂಟಿಸಿ ಬಸ್ಗಳಿಗೆ ಬೇಡಿಕೆ ಇತ್ತು. ಬಿಎಂಟಿಸಿ ಬಸ್ಗಳಿಗೆ ಬೇಡಿಕೆ ಬಂದಂತ ಬೆನ್ನಲ್ಲೇ ಸರ್ಕಾರ ಬೆಂಗಳೂರು ಗ್ರಾಮಾಂತರ ಅಂದ್ರೆ ಬೆಂಗಳೂರು ಸುತ್ತಮುತ್ತ ಯಾವೆಲ್ಲ ಜಿಲ್ಲೆಗಳಿವೆ ಅವು ಅಂತ ಜಿಲ್ಲೆಗಳಿಗೆ ಬಸ್ಗಳನ್ನ ಬಿಡುಗಡೆ ಮಾಡುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತು. ಅಂದ್ರೆ ಬೆಂಗಳೂರಿನ ಕನಕಪುರ ಆಗಿರ್ಬೋದು, ರಾಮನಗರ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಜೊತೆಗೆ ನೆಲಮಂಗಲ, ಆನೇಕಲ್ ಸುತ್ತಮುತ್ತ ಭಾಗಗಳಿಗೆ ಕೇವಲ ವೋಲ್ವೋ ಬಸ್ಗೂ ಮಾತ್ರ ಅಂದ್ರೆ ಎಸಿ ಹವಾನಿಯಂತ್ರಿತ ಬಸ್ಗೂ ಮಾತ್ರ ಇಷ್ಟು ದಿನ ಸಂಚಾರವನ್ನ ಮಾಡ್ತಾ ಇದ್ರು. ಆದ್ರೆ ಹವಾನಿಯಂತ್ರಿತ ಬಸ್ಗಳಲ್ಲಿ ಸಾಕಷ್ಟು ಜನ ಬಡವರು ಜೊತೆಗೆ ಶಕ್ತಿ ಸ್ಕೀಮ್ ಮಹಿಳೆಯರು ಕೂಡ ಸಂಚಾರ ಮಾಡಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದ್ರೆ ಸರ್ಕಾರ ಜಾರಿ ಮಾಡಿರುವಂತಹ ಶಕ್ತಿ ಸ್ಕೀಮ್ ಅಲ್ಲಿ ಕೇವಲ ಸಾಮಾನ್ಯ ಆಧಾರಿತ ಬಸ್ಗಳಲ್ಲಿ ಮಾತ್ರ ಬಿಎಂಟಿಸಿ ಬಸ್ಗಳಲ್ಲಿ ಪ್ರಯಾಣಿಕರಿಗೆ, ಮಹಿಳಾ ಪ್ರಯಾಣಿಕರಿಗೆ ಅವಕಾಶವನ್ನು ಕೊಡುವಂತ ಪ್ರಯತ್ನವನ್ನ ಸರ್ಕಾರ ಮಾಡಿದೆ. ಆದ್ರೆ ವೋಲ್ವೋ ಬಸ್ಗಳಲ್ಲಿ ಶಕ್ತಿಗೆ ಸಂಬಂಧಪಟ್ಟಂತೆ ಪ್ರಯಾಣಿಕರು ಕೂಡ ಮಹಿಳಾ ಪ್ರಯಾಣಿಕರಿಗೆ ಅವಕಾಶ ಮಾಡ್ತಾ ಇಲ್ಲ. ಹೀಗಾಗಿ ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಜನರು ಅತಿ ಹೆಚ್ಚಿನ ಬೇಡಿಕೆ ಬಂದಂತ ಬೆನ್ನಲ್ಲೇ ಈಗ ಸಾಮಾನ್ಯ ಆಧಾರಿತ ಬಸ್ಗಳನ್ನ ಕೂಡ ಬೆಂಗಳೂರು ಗ್ರಾಮಾಂತರ ಭಾಗಕ್ಕೆ, ಗ್ರಾಮಾಂತರ ಜಿಲ್ಲೆಗೆ ಬಸ್ಗಳನ್ನ ಬಿಡಕ್ಕೆ ಬಿಎಂಟಿಸಿ ಕೂಡ ತೀರ್ಮಾನವನ್ನ ಮಾಡ್ತಾ ಇದೆ. ಇಷ್ಟು ದಿನ ಕೇವಲ ವೋಲ್ವೋ ಆಧಾರಿತ ಸರಿಸುಮಾರು 25ರಿಂದ 30 ವೋಲ್ವೋ ಬಸ್ ಮಾತ್ರ ಬೆಂಗಳೂರಿನ ಸುತ್ತಮುತ್ತ ಇರುವಂತ ರಾಮನಗರ ಆಗಿರ್ಬೋದು, ಕನಕಪುರ ಆಗಿರ್ಬೋದು, ಕುಣಿಗಲ್ ಆಗಿರ್ಬೋದು, ಜೊತೆಗೆ ಚಿಕ್ಕಬಳ್ಳಾಪುರ ಭಾಗಕ್ಕೆ ಸಂಚಾರವನ್ನ ಮಾಡ್ತಾ ಇದ್ರು. ಆದ್ರೆ ಇನ್ಮೇಲೆ ಸಾಮಾನ್ಯ ಆಧಾರಿತ ಬಸ್ಗಳನ್ನ ಆ ಭಾಗಕ್ಕೆ ಸಂಚಾರವನ್ನ ಮಾಡಕ್ಕೆ, ಕಾರ್ಯಾಚರಣೆ ಮಾಡಕ್ಕೆ ಬಿಎಂಟಿಸಿ ಕೂಡ ಅನುಮತಿಯನ್ನ ಕೂಡ ಕೊಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇಂದಿನ ಕೆಲವೇ ದಿನಗಳಲ್ಲಿ ಬೆಂಗಳೂರಿನ ಸುತ್ತಮುತ್ತ ಯಾವೆಲ್ಲ ಜಿಲ್ಲೆಗಳಿವೆ ಆ ಎಲ್ಲಾ ಜಿಲ್ಲೆಗೆ ಬಿಎಂಟಿಸಿ ವ್ಯಾಪ್ತಿ ಕೂಡ ವಿಸ್ತರಣೆ ಆಗ್ತಾ ಇದೆ. ಒಂದ್ ಕಡೆ ಬಿಎಂಟಿಸಿ ಬಸ್ ಸೇವೆ ಬಿಟ್ಟಿರೋ ಕಾರಣದಿಂದಾಗಿ ಇದರ ಎಫೆಕ್ಟ್ ಕೆಎಸ್ಆರ್ಟಿಸಿಗೆ ಕೂಡ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಬಿಎಂಟಿಸಿ ಪ್ರಯಾಣಿಕರು ಏನಿದ್ರು ಅವರೆಲ್ಲರೂ ಬಿಎಂಟಿಸಿ ಸಂಚಾರವನ್ನ ಮಾಡಿದ್ರೆ ಕೆಎಸ್ಆರ್ಟಿಸಿಗೆ ಹೋಗುವಂತ ಪ್ರಯಾಣಿಕರ ಸಂಖ್ಯೆ ಇಳಿಮುಖ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಒಂದು ಸಾರಿಗೆ ನಿಗಮ ಬಸ್ ಕಾರ್ಯಾಚರಣೆ ಮಾಡಿದ್ರೆ ಕೆಎಸ್ಆರ್ಟಿಸಿಗೆ ಅದರ ದೊಡ್ಡ ಎಫೆಕ್ಟ್ ಕೂಡ ತಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಕೂಡ ಸರ್ಕಾರಕ್ಕೆ ಮನವರಿಕೆಯನ್ನ ಕೂಡ ಮಾಡಿದ್ರೆ ಈಗ ಸಾಧಕ ಬಾಧಕಗಳ ಜೊತೆಗೆ ಆರ್ಥಿಕ ನಷ್ಟವನ್ನು ಪರಿಗಣಿಸಿ ಸರ್ಕಾರಕ್ಕೆ ಮನವಿಯನ್ನ ಮಾಡಿ. ಹೀಗಾಗಿ ಸರ್ಕಾರ ಯಾವ ರೀತಿ ಇದನ್ನು ಪರಿಗಣಿಸಿ ನೋಡ್ಬೇಕಾಗುತ್ತೆ ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ಕೃಷ್ಣ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.